ನಮಸ್ಕಾರ. ಸ್ವಾಗತ ಸ್ನೇಹಿತರೆ. ತಮ್ಮೆಲ್ಲರಲ್ಲಿಯೂ ಒಂದು ವಿನಂತಿ. ನಾವು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ನಮ್ಮ ಸಂಸ್ಕೃತಿ, ನಮ್ಮ ಆಧ್ಯಾತ್ಮ ಜ್ಞಾನದ ಬಗ್ಗೆ ಚರ್ಚೆಯನ್ನು ಮಾಡಲು ಶಿವೋಹಂ ಸಚ್ಚಿದಾನಂದಂ ಎಂಬ ಚಾನಲನ್ನು ಪ್ರಾರಂಭಿಸಿದ್ದೇವೆ. ತಾವೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ ಅನ್ನು ವೀಕ್ಷಿಸಿ ನಮಗೆ ಬೆಂಬಲವನ್ನು ನೀಡಿ ಪ್ರೋತ್ಸಾಹಿಸಿ ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಸ್ವಾಗತ ಸ್ನೇಹಿತರೆ. ನಮ್ಮ ಚಾನಲ್ ಶಿವೋಹಂ ಸಚ್ಚಿದಾನಂದಂಗೆ ಸ್ವಾಗತ. ಈ ದಿನ ನಾವು ನವರಾತ್ರಿಯ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಇನ್ನು 10 ದಿನಗಳಲ್ಲಿ ನವರಾತ್ರಿ ಆರಂಭವಾಗುತ್ತಿದೆ. ದೇವಿಯ ಆರಾಧನೆಗೆ ಇಡೀ ದೇಶದ ಜನತೆ ಕಾಯುತ್ತಿದ್ದಾರೆ. ನವರಾತ್ರಿಯ ಮೊದಲ ದಿನದಿಂದ 9ನೇ ದಿನದವರೆಗೂ ದೇಶದ ನಾನಾ ಭಾಗಗಳಲ್ಲಿ ದೇವಿಯ 9 ರೂಪಗಳನ್ನು ಸ್ಮರಿಸಿ ಪೂಜಿಸಲಾಗುತ್ತದೆ. ನವರಾತ್ರಿಯ 9 ದಿನಗಳು ಒಂದೊಂದು ದೇವಿಗೆ ಮೀಸಲಾಗಿದೆ. ದೇವಿಯ 9 ಅವತಾರಗಳು ಹಾಗೂ ಅದರ ಮಹತ್ವ ಏನು ಎಂಬುದನ್ನು ನೋಡೋಣ. ನವರಾತ್ರಿಯ ಮೊದಲ ದಿನ ಪಾಡ್ಯ. ಈ ದಿನದಂದು ಕಳಶ ಸ್ಥಾಪಿಸಿ ನವರಾತ್ರಿಗೆ ನಾಂದಿ ಹಾಡುತ್ತಾರೆ. ಶೈಲಪುತ್ರಿ ತಾಯಿ ಚಾಮುಂಡಿಯ ಒಂದು ಅವತಾರ. ದಕ್ಷ ರಾಜನ ಪುತ್ರಿಯಾಗಿ ಜನಿಸಿದ ಈ ದೇವಿ ತಂದೆ ದಕ್ಷ ಮಾಡುವ ಯಜ್ಞದಲ್ಲಿ ಶಿವನಿಗೆ ಆಹ್ವಾನ ಇಲ್ಲದ್ದನ್ನು ತಿಳಿದು ಅಗ್ನಿಗೆ ಧುಮುಕುತ್ತಾಳೆ. ನಂತರ ಪರ್ವತ ರಾಜನ ಪುತ್ರಿ ಪಾರ್ವತಿಯಾಗಿ ಜನಿಸಿ ತಪಸ್ಸು ಮಾಡಿ ಶಿವನನ್ನು ವರಿಸುತ್ತಾಳೆ. 2ನೇ ದಿನ ಬಿದಿಗೆ. ಈ ದಿನ ಎಲ್ಲರೂ ಬ್ರಹ್ಮಚಾರಿಣಿ ಅವತಾರವನ್ನು ಆರಾಧಿಸುತ್ತಾರೆ. ಮಾತೆ ಪಾರ್ವತಿಯು ಶಿವನನ್ನು ಪಡೆಯಲು ಋಷಿ ಮುನಿಗಳು ಹೇಳಿದಂತೆ ಕಠಿಣ ತಪಸ್ಸನ್ನು ಆಚರಿಸುತ್ತಾಳೆ. ಕನ್ಯೆಯಾದ ಈ ದೇವಿಯನ್ನು ಬ್ರಹ್ಮಚಾರಿಣಿ ಅವತಾರದಲ್ಲಿ ಪೂಜಿಸಲಾಗುತ್ತದೆ. 3ನೇ ದಿನ ತದಿಗೆ. ಈ ದಿನ ಶೌರ್ಯ ಮತ್ತು ಶೃಂಗಾರದ ಸಂಕೇತವಾಗಿ ಚಂದ್ರಘಂಟಾ ದೇವಿಯನ್ನು ಪೂಜಿಸುತ್ತೇವೆ. ಚಂದ್ರಘಂಟಾ ದೇವಿಗೆ 10 ಕೈಗಳಿದ್ದು ತನ್ನ ಕೈಗಳಲ್ಲಿ ಶಕ್ತ್ಯಾಯುಧಗಳನ್ನು ಹಿಡಿದಿದ್ದಾಳೆ. ಹಣೆಗೆ ಚಂದ್ರನನ್ನು ಧರಿಸಿರುವ ದೇವಿ 3 ಕಣ್ಣುಗಳನ್ನು ಹೊಂದಿದ್ದು ಸಿಂಹದ ಮೇಲೆ ರಾರಾಜಿಸುತ್ತಿದ್ದಾಳೆ. ಚೌತಿಯ ದಿನದಂದು ಸೌಂದರ್ಯ ಮತ್ತು ಧೈರ್ಯದ ಸಂಕೇತವಾದ ಕೂಷ್ಮಾಂಡಾ ದೇವಿಯನ್ನು ಆರಾಧಿಸಲಾಗುತ್ತದೆ. ಕ್ಷುದ್ರ ಶಕ್ತಿಯನ್ನು ನಿಗ್ರಹಿಸುವ ಈ ದೇವಿ ಅಂಧಕಾರದಿಂದ ತುಂಬಿದ್ದ ಸೃಷ್ಟಿಯಲ್ಲಿ ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನು ರಚಿಸುತ್ತಾಳೆ. ಆದ್ದರಿಂದ ದೇವಿಯ ಈ ಅವತಾರವನ್ನು ಕೂಷ್ಮಾಂಡಾ ದೇವಿ ಎಂದು ಕರೆಯಲಾಗುತ್ತದೆ. ಪಂಚಮಿಯಂದು ಸುಬ್ರಹ್ಮಣ್ಯನ ತಾಯಿ ಪಾರ್ವತಿಯ ಮತ್ತೊಂದು ಅವತಾರವಾದ ಸ್ಕಂದಮಾತೆಯನ್ನು ಆರಾಧಿಸಲಾಗುತ್ತದೆ. ಆರೋಗ್ಯ ಮತ್ತು ಸಂಪತ್ತಿನ ಪ್ರತೀಕವಾದ ಈ ದೇವಿಯನ್ನು ದೇವತೆಗಳ ಸೈನ್ಯದ ನಾಯಕಿ ಎನ್ನಲಾಗಿದೆ. 3 ಕಣ್ಣುಗಳನ್ನು ಹೊಂದಿರುವ ದೇವಿ ಕಮಲದ ಮೇಲೆ ಕುಳಿತು ಜ್ವಾಲಾಮುಖಿಯಂತೆ ಪ್ರಜ್ವಲಿಸುತ್ತಾಳೆ. ಷಷ್ಠಿ ಅಂದರೆ ನವರಾತ್ರಿಯ 6ನೇ ದಿನದಂದು ಜಗನ್ಮಾತೆಯನ್ನು ಕಾತ್ಯಾಯನಿಯಾಗಿ ಪೂಜಿಸಲಾಗುತ್ತದೆ. ಬೆಳಕು, ಸಂತೋಷ, ಸಡಗರದ ಸಂಕೇತವಾದ ಈ ದೇವಿ ಕಾತ್ಯಾಯನ ಋಷಿಯ ಪುತ್ರಿ. 8 ಕೈಗಳುಳ್ಳ ಈ ದೇವಿ ಎಲ್ಲ ಕೈಗಳಲ್ಲೂ ಶಕ್ತ್ಯಾಯುಧಗಳನ್ನು ಹಿಡಿದಿದ್ದಾಳೆ. 7ನೇ ದಿನದಂದು ಚಾಮುಂಡೇಶ್ವರಿಯು ಕಾಳರಾತ್ರಿ ಅವತಾರ ತಾಳುತ್ತಾಳೆ. ದೇವಿಯ ರೂಪ ಭಯಾನಕವಾಗಿದ್ದರೂ ಈ ಕಾಳರಾತ್ರಿಯನ್ನು ಆರಾಧಿಸಿದರೆ ಸಮೃದ್ಧಿ, ಅಭಿವೃದ್ಧಿ ದೊರೆಯುತ್ತದೆ. ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಈ ದೇವಿಯ ವಾಹನ ಕತ್ತೆ. ಈಕೆಯನ್ನು ಪೂಜಿಸುವುದರಿಂದ ಶುಭ ಫಲಗಳನ್ನು ನೀಡುತ್ತಾಳೆ. ಆದ್ದರಿಂದ ಈಕೆಯನ್ನು ಶುಭಂಕರಿ ಎಂದೂ ಕರೆಯಲಾಗುತ್ತದೆ. ಅಷ್ಟಮಿ ಅಂದರೆ 8ನೇ ದಿನದ ಅವತಾರವೇ ಮಹಾಗೌರಿ. ಈಕೆಯನ್ನು ಅನ್ನಪೂರ್ಣೆ ಎಂದು ಕರೆಯಲಾಗುತ್ತದೆ. ತನ್ನನ್ನು ಪೂಜಿಸುವ ಭಕ್ತರಿಗೆ ತಾಯಿ
ಇಷ್ಟಾರ್ಥ ಸಿದ್ಧಿರಸ್ತು ಎಂದೇ ಆಶೀರ್ವದಿಸುತ್ತಾಳೆ. ಎತ್ತಿನ ಮೇಲೆ ಕುಳಿತಿರುವ ಈ ದೇವಿಗೆ 4 ಕೈಗಳಿವೆ. ನವರಾತ್ರಿಯ ಕೊನೆಯ ದಿನ ನವಮಿ. ಈ ದೇವಿಯು ಎಲ್ಲ 8 ಸಿದ್ಧಿಗಳನ್ನು ಒಳಗೊಂಡಿದ್ದಾಳೆ. ಸಿಂಹಿಣಿಯಾದ ಇವಳು 4 ಕೈಗಳನ್ನು ಹೊಂದಿದ್ದಾಳೆ. ಸಮಸ್ತ ಕಾರ್ಯಗಳಿಗೂ ಸಿದ್ಧಿಯನ್ನು ದಯಪಾಲಿಸುವ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳೂ ಕೈಗೂಡುತ್ತವೆ. ನವರಾತ್ರಿಯಂದು ದೇವಿಯ ಈ 9 ರೂಪಗಳನ್ನು ಪೂಜಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗೋಣ. ಸ್ನೇಹಿತರೆ, ಈ ದಿನದ ಅಂಕಣ ಹೇಗೆ ಅನಿಸಿತು ತಿಳಿಸಿ. ಮತ್ತು ಈ ವಿಷಯ ಮತ್ತು ಅನ್ಯ ವಿಷಯಗಳ ಬಗ್ಗೆ ಏನನ್ನು ತಿಳಿದುಕೊಳ್ಳಲು ಇಚ್ಛಿಸುವಿರಿ ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಮೂಲ್ಯ ಸಮಯ ನಮಗೆ ನೀಡಿದ್ದಕ್ಕಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು. ಸನಾತನ ಶಾಸ್ತ್ರಗಳೊಂದಿಗೆ ಸದಾ ಸಂಪರ್ಕದಲ್ಲಿರಿ. ಸದಾ ಆನಂದದಿಂದ, ಉತ್ಸಾಹದಿಂದ ಮತ್ತು ಶಕ್ತಿಶಾಲಿಯಾಗಿರಿ. ಧನ್ಯವಾದ.